ಅವರಿಂದ ಬಂದಂತಹ ಒಂದು ಕೊಡುಗೆ ನಮ್ಮ ಕನ್ನಡ ಚಿತ್ರ ರಸಿಕರಿಗೆ ನೂರಾರು ಸಿನಿಮಾಗಳ ಮೂಲಕ ಈ ಕಲಾವಿದರ ಕುಟುಂಬ ನಮ್ಮನ್ನು ರಂಜಿಸಿದೆ. ನಮಗೆ ಸಾಕಷ್ಟು ಮನೋರಂಜನೆ ಕೊಟ್ಟಿದೆ, ಸಾಕಷ್ಟು ಮಾಹಿತಿಯನ್ನು ಒದಗಿಸಿದೆ. ನಾವೆಲ್ಲ ಖುಷಿಪಟ್ಟಿದ್ದೀವಿ, ಆನಂದ ಪಟ್ಟಿದ್ದೀವಿ, ಆ ಮೂಲಕ ಸುಮಾರು ಕಲ್ತಿದ್ದೀವಿ ಅಂತ ಹೇಳ್ತಾ ಇದೆಲ್ಲ ಕಾರಣ ಆಗಲಿಕ್ಕೆ ಕಾರಣರಾದಂತಹ ಶೈಲಶ್ರೀ ಸುದರ್ಶನ್ ಅವರು ಇವತ್ತು ನಮ್ಮ ಮುಂದೆ ಇದ್ದಾರೆ. ಈ ಕಲಾವಿದರ ಕುಟುಂಬದ ಅಷ್ಟು ಹಿನ್ನೆಲೆಯಲ್ಲಿ ಯಾವ ರೀತಿ ನಡೆದು ಬಂತು ಈ ಕಲಾ ಕುಟುಂಬ, ಇದರ ಕೊಡುಗೆ ಏನು, ಇದರ ಸಾಧನೆಗಳೇನು, ಇದರ ವೈಫಲ್ಯಗಳೇನು, ಎದುರಿಸಿದಂಥ ಸವಾಲುಗಳೇನು, ಹಾಗೆ ತಮ್ಮ ಕಲಾ ಜೀವನದ ಅಷ್ಟು ಸಂಗತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವೀಕ್ಷಕರಾದ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಈ ಸಿನಿಕಟ್ಟೆಗೆ ಅವರನ್ನ ಆಹ್ವಾನಿಸ್ತಾ ಇದ್ದೀನಿ. ನಮಸ್ಕಾರ ಶೈಲಶ್ರೀ ಸುದರ್ಶನ್. ನಮಸ್ಕಾರ ರೀ. ನಮಗೆ ಶೈಲಶ್ರೀ ಸುದರ್ಶನ್ ಅಂತಾನೆ ನಿಮ್ಮನ್ನು ಕರೀಲಿಕ್ಕೆ ಬಹಳ ಖುಷಿ ಆಗುತ್ತೆ. ಮೊದಲನೇದಾಗಿ ಶೈಲಶ್ರೀ ಅಂತ ನಿಮ್ಮ ಸಿನಿಮಾಗಳು ನೋಡಿದ್ವಿ ನಾವು. ಪ್ರಾರಂಭದ ಸುಮಾರು 1966 ಅಂತ ಕಾಣಿಸುತ್ತೆ, ಹೆಚ್ಚು ಕಡಿಮೆ 55 ವರ್ಷಗಳು. ಸಂಧ್ಯಾರಾಗ ಸಂಧ್ಯಾರಾಗ ಅಂತ ಸಿನಿಮಾ ಮಾಡ್ತೀರಿ ನಿಮ್ಮದಲ್ಲಿ, ಆದರೆ ಅದು ಉದಯರಾಗ ಆಯಿತು ನನಗೆ. ಆ ನಂತರ ನೀವು ನೀ ನಡೆವ ಹಾದಿಯಲ್ಲಿ ನಗೆ ಹೂ ಬಾಡದಿರಲಿ ಅಂತ ಹೇಳ್ತಾನೆ ಸುದರ್ಶನ್ ಅವ್ರ ಕೈ ಹಿಡಿದ್ರಿ. ಆಮೇಲೆ ಕನ್ನಡ ಚಿತ್ರರಸಿಕರ ಒಂದು ಮನಸ್ಸಿನಲ್ಲಿ ಒಂದು ಸ್ಥಾನಮಾನವನ್ನು ಇಟ್ಟಿಸ್ಕೊಂಡ್ರಿ. ಸುದರ್ಶನ್ ಸರ್ ಬೇರೆ ಅಲ್ಲ, ಶೈಲಶ್ರೀ ಬೇರೆ ಅಲ್ಲ. ಅಷ್ಟರ ಮಟ್ಟಿಗೆ ಇಬ್ಬರು ನೀವು ತಾರಾ ದಂಪತಿಗಳು ಸಮಾನವಾಗಿ, ಹೆಚ್ಚು ಕಮ್ಮಿ ಹೇಳಬೇಕಂದ್ರೆ ಶಿವಪಾರ್ವತಿಯರ ಮಟ್ಟದಲ್ಲಿ ನೀವು ಇವತ್ತು ಕನ್ನಡ ಚಿತ್ರರಸಿಕರ ಮನಸ್ಸಿನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಉತ್ಪ್ರೇಕ್ಷೆ ಆಗಲ್ಲ. ನಾವು ಇವತ್ತು ಸಿನಿಕಟ್ಟೆಯಲ್ಲಿ ನಿಮ್ಮ RNR ಕುಟುಂಬ, RN ನಾಗೇಂದ್ರ ರಾಯ್ ಕುಟುಂಬ, ಸುದರ್ಶನ್ ಸರ್, ಆಮೇಲೆ RN ಪ್ರಸಾದ್ ಅವರು, ಮತ್ತು ನೀವು ಸುದರ್ಶನ್ ಸರ್, ಇವರೆಲ್ಲ ಸಾಕಷ್ಟು RN ಜಯಗೋಪಾಲ್ ಸರ್ ಹಾಡುಗಳು, ನಿಮ್ಮ ಅಭಿನಯ, ಇಡೀ ಕುಟುಂಬ ನೀವು ಇದರಲ್ಲಿ ತೊಡಗಿಸ್ಕೊಂಡಿದ್ದು ನಾವೆಲ್ಲ ನಿರೀಕ್ಷಣೆ ಮಾಡಿರಲಿಲ್ಲ. ಅಷ್ಟೆಲ್ಲ ಆ ಕುಟುಂಬ ಎಲ್ಲ ಸೇರ್ಕೊಂಡು ಒಂದು ಸಮಗ್ರವಾಗಿ ಒಂದು ಫುಲ್ ಮೀಲ್ಸ್ ಅಂತ ನಾವೇನು ಹೇಳ್ತೀವಿ, ಅಷ್ಟು ಷಡ್ರಸಗಳು ಅಂತ ಹೇಳ್ತೀವಿ ನಾವು ಊಟದಲ್ಲಿ, ಅಷ್ಟರ ಮಟ್ಟಿಗೆ ನೀವು ಒಂದು ರಸದೌತಣವನ್ನು ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಉಣಬಡಿಸಿದ್ದೀರಿ. ಅದಕ್ಕೋಸ್ಕರ ನಾವು ನಿಜವಾಗ್ಲೂ ನಿಮಗೆ ಗ್ರೇಟ್ಫುಲ್ ಆಗಿರಬೇಕು, ಕೃತಜ್ಞರಾಗಿರ್ಬೇಕು ಅಂತ ಹೇಳ್ತಾ ನಿಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ಹೇಗನ್ಸುತ್ತೆ ಮೇಡಮ್ ಈಗಿನ ಈ ಸಂದರ್ಭದಲ್ಲಿ ಕೂತ್ಕೊಂಡು ನಮ್ಮ ಸಿನಿಕಟ್ಟೆನಲ್ಲಿ ನಿಮ್ಮ 66ನೇ ಇಸ್ವಿಯ ಪಾದಾರ್ಪಣೆ ಮಾಡಿದ್ದ ಆ ಸಂಧ್ಯಾರಾಗದ ಸಿನಿಮಾದಿಂದ ನಿಮ್ಮ ಹಾಡಿನ ರಾಗ ಎಲ್ಲಿವರೆಗೂ ಆ ಗಾನ ತೇಲ್ಕೊಂಬಂತು ಅಂತ ಮುಂದುವರಿಸ್ಬೋದು ನಾವು. ವಾಹಿನಿ ಮುಖಾಂತರ ಈ ಸಿನಿಕಟ್ಟೆಯಲ್ಲಿ ನಿಮ್ಮ ಜೊತೆ ಕೂತ್ಕೊಂಡು ಈ ರೀತಿ ನನ್ನ ಜೀವನದ, ನನ್ನ ಸಿನಿ ಜೀವನದ ವಿಷಯಗಳ ಬಗ್ಗೆ ಹೇಳೋಕ್ಕೆ ನನಗೂ ಭಾಳ ಸಂತೋಷ ಆಗುತ್ತೆ. ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. ನಮಸ್ತೆ. ಇವಾಗ ನೀವು ಹೇಳಿದ್ರಲ್ಲಿ ಸಂಧ್ಯಾರಾಗ ಅಲ್ವಾ? ಸಂಧ್ಯಾರಾಗನೇ ನನಗೆ ಕನ್ನಡದಲ್ಲಿ ಫಸ್ಟ್ ಪಿಕ್ಚರ್. ಆದರೆ ಅರಸಕುಮಾರ್ ಅವರು ನನ್ನ ಅದಕ್ಕೆ ಮುಂಚೆ ಬಂಗಾರದ ಹೂಗೋಸ್ಕರ ಬುಕ್ ಮಾಡಿಬಿಟ್ಟಿದ್ರು. ಶೂಟಿಂಗ್ ಈ ಸಂಧ್ಯಾರಾಗನೇ ಫಸ್ಟು ಸ್ಟಾರ್ಟ್ ಮಾಡಿ ಫಸ್ಟ್ ಮುಗಿಸಿದ್ರು. ರಿಲೀಸ್ ಆಗಿದ್ದು ಫಸ್ಟ್ ಸಂಧ್ಯಾರಾಗನೇ. ಇದರಲ್ಲಿ ಒಂದು ತಮಾಷೆ ನೋಡಿ, ಸಂಧ್ಯಾರಾಗ ಪ್ರೊಡ್ಯೂಸರ್ಸ್ ಪ್ರೊಡಕ್ಷನ್ ಹೆಸರು ಶೈಲಶ್ರೀ ಪ್ರೊಡಕ್ಷನ್ಸ್. ಶೈಲಶ್ರೀ ಫಿಲ್ಮ್ಸ್ ಅವರ ಸಂಧ್ಯಾರಾಗ ಅಂದ ಕೂಡಲೇ ಎಲ್ಲ ಜನ ಅನ್ಕೊಂಡ್ಬಿಟ್ರು ಶೈಲಶ್ರೀ ಸ್ವಂತವಾಗಿ ಅವ್ರದ್ದೇ ಇದು ಮಾಡಿಬಿಟ್ಟಿದ್ದಾರೆ ಅಂತ. ಆಮೇಲೆ ಅವ್ರಿಗೆ ಬಿಡಿಸಿ ಹೇಳಬೇಕಾಗಿತ್ತು. ನಾನು ಹೇಳಿದೆ ಇಲ್ಲ ಅದು ಹಾಗಲ್ಲ, ಅವರಿಬ್ಬರು ಪಾರ್ಟ್ನರ್ಸ್, ಅವರಿಬ್ಬರು ಮಕ್ಕಳ ಹೆಸರನ್ನ ಒಟ್ಟಿಗೆ ಸೇರಿಸಿ ಶೈಲಶ್ರೀ ಮಾಡಿದ್ದಾರೆ. ಅಂದರೆ ಒಬ್ಬರ ಮಗಳು ಶೈಲಜಾ, ಇನ್ನೊಬ್ಬರು ಜಯಶ್ರೀ. ಸೊ ಶೈಲಶ್ರೀನ ಸೇರಿಸಿದ್ರೆ ಅದು ನನಗೆ ಒಂದು ಥರ ನಾನೇ ಇದರಲ್ಲಿ ಫಸ್ಟ್ ಬಂದಾಗ ನೀವೆಲ್ಲ ನನ್ನ ಪಿಕ್ಚರ್ ಅಂತ ಅಂದ್ಕೊಂಡಿದ್ದೀರಾ ಅಂತ. ಅದು ನಾನು ಎಲ್ಲಿ ಹೋದರೂ ಈ ಥರ ಏನಾದರೂ ಒಂದು ಗಿಮಿಕ್ ನಡೀತಾನೆ ಇರುತ್ತೆ, ತಮಾಷೆಯಾಗಿರುತ್ತೆ. ಓಕೆ, ಸೊ ಹಾಗೆ ಈ ಶೈಲಶ್ರೀ ಫಿಲ್ಮ್ಸ್ ಮುಖಾಂತರ ನಾನು ಸಂಧ್ಯಾರಾಗ ಪಿಕ್ಚರ್ ಫಸ್ಟ್ ಮಾಡಿದೆ. ನನಗೆ ಫಸ್ಟು ಇವರು ಅರಸಕುಮಾರ್ ಅವರ ಬಂಗಾರದ ಹೂಗೆ
ಬುಕ್ ಮಾಡಿದ್ರು, ಅದು ಡಿಲೇ ಆಯಿತು. ಇದೇ ಫಸ್ಟ್ ಬಂತು. ಏನು ನಿಮ್ಮನ್ನ ನೋಡೇ ಬಂಗಾರದು ಅಂತ ಟೈಟಲ್ ಇಟ್ರ ಆ ಸಿನಿಮಾಗೆ ಅಂತ ಅನಿಸ್ತಿದೆ. ಅಯ್ಯೋ ಕೃಷ್ಣ, ನಾನು ಎಲ್ರಿ ಬಂಗಾರ ಥರ ಇದ್ದೀನ? ಒಂದು ಕಾಲದಲ್ಲಿ ಏರ್ ಹೋಸ್ಟೆಸ್ ಆದವ್ರು ತಾನೇ ನೀವು? ಹೌದು, ಬಂಗಾರದ ಹೂವು ಅಂತೆಲ್ಲ ಹೇಳಕ್ಕಾಗಲ್ಲ. ನಾನು ಒಂದು ಅದ್ಭುತವಾದ ಹೂವು. ಅದು ಹಿಂಗಿದೆ. ಯಾಕೆಂದ್ರೆ ಇಲ್ಲಿವರೆಗೂ ಯಾರು ಮಾಡದೇ ಇರೋ ಎಷ್ಟೋ ವಿಷಯಗಳು ನಾನು ಮಾಡಿಬಿಟ್ಟಿದ್ದೀನಿ. ಸೊ ಆದ್ರಿಂದ ನನ್ನ ಜೀವನದ ಬಗ್ಗೆ ನಾನು ಒಂದ್ಸಲ ಹಿಂದೆಯಿಂದ ನಾನು ಹಾಗೆ ತಿಳ್ಕೊಂಡು ಬಂದರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಇಂತಹ ಒಂದು ಚಾನ್ಸಸ್ ಎಲ್ಲರಿಗೂ ಸಿಗುತ್ತಾ ಅಂತ ಅವಕಾಶಗಳು ನನ್ನ ಲೈಫಲ್ಲಿ ಬಂತು. ಎಲ್ಲನೂ ನಾನು ಅಳವಡಿಸ್ಕೊಂಡು ಆ ಟೈಮ್ಗೆ ಸರಿಯಾಗಿ ಒನ್ ಆಫ್ಟರ್ ದಿ ಅದರ್ ನಾನು ಯಾವುದಕ್ಕೂ ವೆಯ್ಟ್ ಮಾಡಿ ಅದಕ್ಕೋಸ್ಕರ ಕಷ್ಟಪಟ್ಕೊಂಡು ದೇವ್ರನ್ನೆಲ್ಲ ಬೇಡ್ಕೊಂಡು ಅದೆಲ್ಲ ಏನೂ ಇರಲಿಲ್ಲ. ಅದರಷ್ಟಕ್ಕೆ ತಾನಾಗೇ ಬರ್ತಾ ಇತ್ತು. ಈಗ ನಾನು ಹೇಳ್ತಾ ಹೋದೆ, ನೀವೇ ಅರ್ಥ ಮಾಡ್ಕೊಳ್ಳಿ. ಶೈಲಶ್ರೀ ಅವರು ಸಂಧ್ಯಾ ರಾಗದ ಸಿನಿಮಾ ಶೂಟಿಂಗ್ನಲ್ಲಿ ಮೊದಲನೇ ದಿನ ಕ್ಯಾಮರಾ ಎದುರಿಸಿದಾಗ ಖುಷಿ ಪಟ್ಟಿದ್ದ, ಗಾಬರಿ ಪಟ್ಟಿದ್ಯಾ, ಅಥವಾ ನಾನು ಮುಂದೆ ಇಷ್ಟು ಒಂದು 50 ವರ್ಷಗಳ ಕಾಲ 60 ವರ್ಷಗಳ ಕಾಲ ಸಿನಿರಂಗದಲ್ಲಿ ನಾನು ಸೇವೆ ಮಾಡ್ತೀನಿ, ಹೆಸರು ಮಾಡ್ತೀನಿ, ಸಾಧನೆ ಮಾಡ್ತೀನಿ ಅಂತ ನಿಮಗೆ ಆ ಕ್ಷಣದಲ್ಲಿ ಆಲೋಚನೆ ಬಂದಿತ್ತ? ಅಥವಾ ಚಿತ್ರರಂಗನ ಮಾಡ್ತೀವಿ ಬಿಡಿ ಎಲ್ಲರ ಥರ ನಾನೊಂದು ಸ್ವಲ್ಪ ಇಮೇಜಿಂಗ್ ಮಾಡ್ಕೊಡ್ತೀನಿ, ಜನಪ್ರಿಯತೆಗೆ ನಾನು ಈ ಸಿನಿಮಾ ಬಂದಿದ್ದೀನಿ ಅಂತ ಅನ್ಕೊಂಡಿದ್ರೆ, ಅಥವಾ ಸೀರಿಯಸ್ ಆಗಿ ತಗೊಂಡು ಬಂದ್ರ? ಇಲ್ಲ, ನಾನು ಇಲ್ಲಿ ಸಿನಿಮಾ ಫೀಲ್ಡಿಗೆ ಬರೋಕ್ಕೆ ಮುಂಚೆ ಗಗನಸಖಿಯಾಗಿ ಬ್ರಿಟಿಷ್ ಓವರ್ಸೀಸ್ ಏರ್ಲೈನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರೋ, ಯೋಗ ಈ ಕೆಲಸ ಬೇಡಮ್ಮ, ನಮಗೆಲ್ಲ ಹೆದರಿಕೆ ಆಗುತ್ತೆ, ಯಾವಾಗ ಆಕ್ಸಿಡೆಂಟ್ ಆಗುತ್ತೋ ಏನೋ ಅಂತ, ಬಿಟ್ಬಿಡು ಈ ಕೆಲಸನ, ಬೇರೆ ಏನಾದ್ರು ಕೆಲಸ ಹುಡ್ಕೊ. ನಾನು ಹೇಳಿದೆ, ಅಪ್ಪ ನಾನು ಬರೀ BSc, ಈ BScಗೆ ಯಾರು ಏನು ಕೆಲಸ ಕೊಡ್ತಾರೆ? ಅದು ಈ ಸೈಡ್ ನನ್ನ BYCಯಲ್ಲಿ ಒಳ್ಳೆ ಸಂಬಳ, ಇಷ್ಟು ಸಂಬಳ ಕೊಡುವಂಥ ಯಾವುದಾದ್ರೂ ಒಂದು ಇದೆ ಹೇಳಿ, ಆವಾಗ ನಾನು ಮಾಡ್ತೇನೆ ಅಂತ. ಆವಾಗ ಅವ್ರು ಏನು ಮಾಡಿದರು, ನಾನು ಲೀವ್ ಬಂದಾಗ ನನ್ನನ್ನು ಕರ್ಕೊಂಡು MB ರಾಜಮ್ಮ ಅವ್ರ ಮನೆಗೆ ಕರ್ಕೊಂಡು ಹೋದೆ. ಅಮ್ಮ ನನ್ನ ನೋಡಿದ ತಕ್ಷಣ, ಈ ಹುಡುಗಿಗೆ ಒಳ್ಳೆ ಫೋಟೋಜೆನಿಕ್ ಫೇಸ್ ಇದೆ ಅಂದರು. ಅಮ್ಮ ಇವಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಅವ್ರ ಮುಂದೆ ಒಂದು ಭರತನಾಟ್ಯಂ ಡ್ಯಾನ್ಸ್ ಮಾಡಿ ತೋರಿಸ್ದೆ, ಹಾಡಿದೆ, ಎಲ್ಲ ಅವ್ರಿಗೆ ಭಾಳ ಖುಷಿ ಆಯಿತು. ಆಮೇಲೆ ಇವರು ಪದ್ಮಿನಿ ರಾಗಿಣಿಗೆ ಮೇಕಪ್ ಮಾಡೋರು, ಮೇಕಪ್ ಮ್ಯಾನ್ನೇ ಕರೆಸಿ ನನಗೆ ಮೇಕಪ್ ಹಾಕ್ಸಿದ್ರು. ಮಾರನೇ ದಿವಸನೇ ನಾನು ಅವ್ರನ್ನ ಹೋಗಿ ನೋಡಿ, ಅವತ್ತಿನ ದಿವಸನೇ ಮೇಕಪ್ ಮ್ಯಾನ್ ಬಂದು ನನಗೆ ಮೇಕಪ್ ಹಾಕಿ, ಮಾರನೇ ದಿವಸನೇ ನನಗೆ ಕಳಂಜಿಗಟ್ಟಿಯ ತಂಗಮ್ಮನು ಅವರ ಪಿಕ್ಚರ್, ಅಂದರೆ ಪಂತುಳು ಸಾರದು ಸಿಸ್ಟರ್ ಕನ್ಸರ್ನ್ ಅದು. ಅದರಲ್ಲಿ ನಮ್ಮ ಕಣಗಾಲ್ ಪುಟ್ಟಣ್ಣ ಅವರ ಡೈರೆಕ್ಷನಲ್ಲಿ ಕಳಂಜಿಗಟ್ಟಿಯ ತಂಗಮ್ಮನು ಮಲಯಾಳಂ ಪಿಕ್ಚರ್. ಅದು ಕನ್ನಡದಲ್ಲಿ ಗಾಳಿಗೋಪುರ ಅಂತ ಬಂದಿತ್ತು. ಗಾಳಿಗೋಪುರದಲ್ಲಿ ಚಿಂದೋಡಿ ಲೀಲಮ್ಮ ಮಾಡಿದ್ದ ಆ ಕ್ಯಾರೆಕ್ಟರ್ ನಾನು ಮಾಡಿದೆ. ಇದರಲ್ಲಿ ಕಳಂಜಿಗಟ್ಟಿಯ ತಂಗಮ್ಮ. ಅದೇ ನನಗೆ ಫಸ್ಟು ನೋಡಿ, ಎಲ್ಲೂ ಪುಟ್ಟಣ್ಣ ಕಣಗಾಲ್ ಅವರು ಡೈರೆಕ್ಷನಲ್ಲಿ ಕಳಂಜಿಗಟ್ಟಿಯ ತಂಗಮ್ಮ ಅಂತ ಒಂದು ಪಿಕ್ಚರ್ ಮಾಡ್ತಾ ಇದ್ರು, BR ಪಂತ್ಲು ಮತ್ತು MB ರಾಜಮ್ಮ ಅವರು. ಸೊ ಆ ಪಿಕ್ಚರ್ಗೆ ನನಗೆ ಮೇಕಪ್ ಟೆಸ್ಟ್ ಮಾಡಿ ಮಾರನೇ ದಿವಸನೇ ನನಗೆ ಅಲ್ಲಿಗೆ ಶೂಟಿಂಗ್ಗೆ ಕಳಿಸ್ಬಿಟ್ರು. ಸೊ ಆ ಪಿಕ್ಚರ್ ನಾನು ಮಾಡಿದ್ದು ಕನ್ನಡದಲ್ಲಿ ಗಾಳಿಗೋಪುರ ಅಂತ ಬಂದಿತ್ತಲ್ಲ, ಅದರಲ್ಲಿ ಚಿಂದೋಡಿ ಲೀಲಮ್ಮ, ಚಿಂದೋಡಿ ಲೀಲಾನ ಅವ್ರ ಹೆಸರು, ಚಿಂದೋಡಿ ಲೀಲಮ್ಮ ಮಾಡಿದ್ದು ಪಿಕ್ಚರು, ಆ ಕ್ಯಾರೆಕ್ಟರ್ ನಾನು ಮಾಡಿದೆ. ಹಾಗೆ ಸೊ ಪುಟ್ಟಣ್ಣ ಕಣಗಾಲ್ ಅವರ ಭೇಟಿ ಆಯಿತು. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಬಿತ್ತು. ದೆನ್ ಹೇಮರೆಡ್ಡಿ ಮಲ್ಲಮ್ಮ ಅಂತ ಒಬ್ಬರು ಶುರು ಮಾಡಿದರು, ಅದರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ಅರ್ಸಕುಮಾರ್ ಅವರು ನನಗೆ ಬಂಗಾರದ ಹೂವು ಪಿಕ್ಚರ್ಗೋಸ್ಕರ ಬುಕ್ ಮಾಡಿದರು. ಬಟ್ ಅದಾದಮೇಲೆ ಬಂದವರು ಇವರು ನಮ್ಮ ಡೈರೆಕ್ಟರ್, ನಾಟ್ ವಿಠಲಾಚಾರ್ಯ, ನಮ್ಮ ದೊರೆ ಭಗವಾನ್ ಸರ್. ಭಗವಾನ್ ಸರ್ ಬುಕ್ ಮಾಡಿದ್ದು ಫಾರ್ ಸಂಧ್ಯಾ. ಸೊ ಅವ್ರ ಪಿಕ್ಚರೇ ಫಸ್ಟ್ ಶುರು ಆಯಿತು. ಬಾಕಿ ಮೊದಲು ಬಂದಿದ್ದವರೆಲ್ಲ ಅದು ಆವಾಗ ಆಮೇಲೆ ಬಂತು ಶೂಟಿಂಗು, ಬಟ್ ಇವ್ರ ಶೂಟಿಂಗೇ ಫಸ್ಟ್ ಬಂತು. ಸೊ ಸಂಧ್ಯಾರಾಗನೇ ಫಸ್ಟ್ ಬಂತು. ಅದು ನೋಡಿ ಶೈಲಶ್ರೀ ಫಿಲ್ಮ್ಸ್ ಅಂತ ಬಂದಿದ್ದರಿಂದ ಎಲ್ಲರೂ ಅದು ನಂದೇ ಅಂತ ಅಂದ್ಕೊಂಡಿದ್ರು. ಆಮೇಲೆ ಇಲ್ಲ, ಅದು ಇಬ್ಬರು ಪ್ರೊಡ್ಯೂಸರ್ಸು, ಒಬ್ಬರು ಮಗಳು ಶೈಲಜಾ, ಇನ್ನೊಬ್ಬರು ಮಗಳು ಜಯಶ್ರೀ,
ಅವರಿಬ್ಬರು ಹೆಸರು ತಗೊಂಡು ಶೈಲಶ್ರೀ ಫಿಲ್ಮ್ಸ್ ಅಂತ ಅವ್ರು ಮಾಡಿದ್ದಾರೆ ಅನ್ನೋದು ಆಮೇಲೆ ಗೊತ್ತಾಯಿತು. ಸೊ ಹೀಗೆ ಆ ಪಿಕ್ಚರಲ್ಲಿ ನನಗೆ ಉದಯ್ ಕುಮಾರ್ ಅವರ ಹೆಂಡತಿ ರೋಲ್. ಅಬ್ಬ ಅದು ಅಲ್ಲಿ ಅದೊಂದು ಎಕ್ಸ್ಪೀರಿಯನ್ಸ್ ಕೇಳಿದರೆ ನಿಜವಾಗ್ಲೂ ತುಂಬ ತಮಾಷೆ ಆಗಿದೆ. ಇವಾಗ ತಮಾಷೆ ಆಗಿದೆ, ಆವಾಗ ತುಂಬಾ ಬೇಜಾರಾಗಿ ಹೋಗಿತ್ತು ನನಗೆ. ಅವರು ಉದಯ್ ಕುಮಾರ್ ಅವರು ಇದು ಅದೇನು ಅವ್ರ ಕ್ಯಾರೆಕ್ಟ್ರಿಗೆ ಅವರು ಆ ಥರ ಅಂದ್ಕೊಂಡ್ಬಿಟ್ರು. ಅವರು ಭಾಳ ವೆರಿ ಇದು ರೂಡ್ ಮ್ಯಾನ್ ಅನ್ನೋ ಥರ ಮಾಡೋಕ್ಕೆ ಅಂತ. ಸೊ ಆವತ್ತಿನ ದಿವಸ ಶೂಟಿಂಗಲ್ಲಿ ನಾನು ಇದು ಒಂದು ಶಾರ್ಟ್ಸ್ ಹಾಕ್ಕೊಂಡು ಆಚೆಯಿಂದ ರ್ಯಾಕೆಟ್ ತೊಗೊಂಡು ಬರ್ತಾ ಇದ್ದೇನೆ. ಏನೋ ಹೋಗ್ಬಿಟ್ಟು ಬರ್ತಾ ಇದ್ದೇನೆ, ನಾನು ಟೆನ್ನಿಸ್ ಆಡೋಕ್ಕೆ ಹೋಗಿ ಬಂದೆ. ಅವರು ಅದಕ್ಕೆ ಟೆನ್ನಿಸ್ ಆಡ್ತೀನಿ ಅಂತ ಏನೋ ಅಂತ ಹೇಳ್ಬಿಟ್ಟು ಆ ಟೆನ್ನಿಸ್ ರ್ಯಾಕೆಟ್ ತಗೊಂಡ್ರೆ ಬಡ ಬಡ ಅಂತ ನಾವು ಹೊಡೆದೇ ಬಿಟ್ಟರು. ಅದು ಬೆನ್ನ ಮೇಲೆ ಬೆರೆ ಬಿದ್ದುಬಿಡ್ತು, ಅಷ್ಟು ಜೋರಾಗೆ ಹೊಡೆದ್ಬಿಟ್ರು. ಆಮೇಲೆ ಊಟಕ್ಕೆ ನಾನಲ್ಲ, ಅವ್ರು ಬಂದ ಕೂಡಲೇ ಇದು ಅದಕ್ಕೆ ಮುಂಚೆ ಅವ್ರು ಬಂದ ಕೂಡಲೇ ಇವರು ಭಾರತಿ ಕಾಫಿ ಮಾಡ್ತಾ ಇರ್ತಾರೆ, ಅದೆಲ್ಲೋ ಹೋಗಿರ್ತಾರೆ, ಇನ್ನೂ ಶುಗರ್ ಹಾಕಿರಲಿಲ್ಲ. ಇವ್ರು ಬಂದ ಕೂಡಲೇ ನಾನು ಮುಂದೆ ತಗೊಂಡು ಹೋಗಿ ತಗೊಳ್ಳಿ ನಾನೇ ಮಾಡಿದ್ದು ಅಂತ ಸುಳ್ಳು ಹೇಳ್ತೀನಿ. ಹೌದಾ ಅಂದ್ಬಿಟ್ಟು ಸಕ್ಕರೆನೇ ಹಾಕಲಿನ ಇದು ಸಾಸ್ ತಗೊಂಡು ಡಬಾರ್ ಅಂತ ತಲೆ ಮೇಲೆ ಹೊಡಿತಾರೆ. ನನಗೆ ಅಯ್ಯೋ ಯು ವಿಲ್ ಹಿಟ್ ಆನ್ ಮೈ ಹೆಡ್ ಅಂದ. ನೋ ನಥಿಂಗ್ ವಿಲ್ ಹ್ಯಾಪನ್, ಸುಮ್ಮನೆ ಹಿಂಗೆ ಮಾಡ್ತೀನಮ್ಮ ಅಷ್ಟೇ. ಅದು ನಿಜವಾಗ್ಲೂ ಹಾಕ್ಬಿಟ್ರು. ಅದು ಒಡೆದು ಒಂದು ಚಿಕ್ಕ ಪೀಸ್ ನನ್ನ ತಲೆ ಒಳಗಡೆನೂ ಕೊಟ್ಟೋಯ್ತು. ಅದು ಒಂದು ಇನ್ಸಿಡೆಂಟ್ ಹಂಗಾಯಿತು. ಅದಾದ ಮೇಲೆ ಕಂಟಿನ್ಯೂಸ್ ಆಗಿ ಅವರ ಆಮೇಲೆ ನಾನು ಏನೋ ಬಡಿಸ್ತೀನಂತೆ, ಅವರು ಇದು ಇದರಲ್ಲಿ ಏನು ಸರಿಯಾಗಿಲ್ಲ, ಇದು ನೀವು ಉಪ್ಪು ಹಾಕಿಲ್ಲೋ ಏನೋ ಅಂತ ಹೇಳ್ಬಿಟ್ಟು ನೀವು ಇದು ತಗೊಂಡು ಸೌಟ್ ತೊಗೊಂಡು ಅವ್ರನ್ನ ಹೊಡಿತೀರಂತೆ. ನನಗೆ ಹೂ ರೋಡ್ ದಿಸ್? ನಾನು ನೋಡಿ ಯಾರು ಹಂಗೆ ಮಾಡಲ್ಲ ಅಲ್ಲ. ಸ್ಕ್ರಿಪ್ಟ್ ಬರೋರು ಯಾರು ಕೇಳ್ಬಿಟ್ರಿ? ಹಾಂ, ಸ್ಕ್ರಿಪ್ಟ್ ರೈಟರ್ ಯಾರು ಬರೆದಿದ್ರು ಇದನ್ನ? ಯು ಕಾಂಟ್ ಬೇರೆ ಏನು. ನನಗೆ ಕನ್ನಡ ಸರಿಯಾಗಿ ಬರ್ತಾ ಇರಲಿಲ್ಲ ಅವಾಗ. ಸೊ ಜಾಸ್ತಿ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ಟು ಒಂದೆರಡು ಕನ್ನಡ ಮಾತಾಡ್ಬಿಟ್ರೆ ನಾನು ಕನ್ನಡದಲ್ಲಿ ಮಾತಾಡಿದ್ದೀನಿ ಅನ್ನುತ್ತಾರೆ. ಸೊ ನಾನು ಹೇಳಿದೆ ಇದೇನು, ಹಿ ವಿಲ್ ಬೀಟ್ ಮೀ ವಿತ್ ರ್ಯಾಕೆಟ್, ದಿಸ್ ಇಸ್ ವಾಟ್ ಯು ವಿಲ್ ರೈಟ್. ಇದೇನಾ? ನೋ, ಐ ಆಮ್ ನಾಟ್ ಡೂಯಿಂಗ್. ಸೊ ಒಂದು ಇದು ಸೌಟ್ ತಗೊಂಡು ಸೌಟಿಂದ ಹೊಡಿತಾರೆ ಅಂತ. ಇಫ್ ಯು ರೈಟ್ ಅದು ಬರೆದ್ರೆ ಐ ಟೇಕ್ ದಟ್ ಸೌಟು ಅಂಡ್ ಬೀಟ್ ಯು ಅಂತ ರೈಟ್ರಿಗೆ ಹೇಳ್ಬಿಟ್ಟೆ. ಎಲ್ಲರೂ ನಕ್ಬಿಟ್ಟು ಇಲ್ಲಮ್ಮ ಇಲ್ಲಲ್ಲ ನಾನು. ಆ ಥರ ಒಂದು ಇನ್ಸಿಡೆಂಟ್ ಆಯಿತು ಅವತ್ತಿನ ದಿವಸ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಆಯಿತು. ನಾನು ಮೇಕಪ್ ಹಾಕ್ಕೊಂಡಿರೋವಾಗ ಈ ಹಾಡು ಬರ್ತಾಯಿತ್ತು, ಸಂಧ್ಯಾ ರಾಗದ್ದು, ವೆರಿ ಫೇಮಸ್ ಸಾಂಗ್ ಅಲ್ವಾ, ನಂಬಿದೆ. ಬ್ಯೂಟಿಫುಲ್ ಸಾಂಗ್. ನಾನು ಅದನ್ನು ಕೇಳ್ತಾ, ಬಿಕಾಸ್ ಐ ಆಮ್ ಅ ಮ್ಯೂಸಿಷಿಯನ್, ಸೊ ನನಗೆ ಅದನ್ನು ಕೇಳ್ತಾ ಕೇಳ್ತಾ ಭಾಳ ಖುಷಿಯಾಗೋಯಿತು. ನಾನು ಇವ್ರಿಗೆ ಹೇಳಿದೆ, ಭಗವಾನ್ ಸರ್ ಪ್ಲೀಸ್ ಗೆಟ್ ಮಿ ದೋಸ್ ವರ್ಡ್ಸ್ ಅಂತ, ಲಿರಿಕ್ಸ್ ಕೊಡಿ ಅಂತ. ಹೌದಾ ಅಂತ ಅವರು ತಂದು ಕೊಟ್ಟರು. ನಾನು ಹೇಳ್ಬಿಟ್ಟು ಏನು ಮಾಡ್ತೀನಿ ನಾನು ಹಾಡ್ತೇನೆ, ನೀನು ಹಾಡ್ತೀನಿ. ಸೊ ಹಾಡಿ ತೋರಿಸ್ದೆ. ಪರವಾಗಿಲ್ಲ, ಕೇಳ್ಬಿಟ್ಟು ತಕ್ಷಣ ಹಾಡ್ತೀಯಲ್ಲ ಅಂತ. ಅಷ್ಟೊತ್ತಿಗೆ ರಾಜ್ಕುಮಾರ್ ಅವರು ಬಂದರು. ದಟ್ಸ್ ದ ಫಸ್ಟ್ ಟೈಮ್ ಐ ಮೀಟಿಂಗ್ ರಾಜ್ಕುಮಾರ್. ಆವಾಗ ಬಂದ ಕೂಡಲೇ ಇವರು ಭಗವಾನ್ ಸರ್ ಹೋಗ್ಬಿಟ್ಟು, ಅಣ್ಣ ಈ ಹುಡುಗಿ ಇದು ಹಾಡು ನೋಡಿದ ತಕ್ಷಣ ಅದು ಹಾಡ್ಬಿಡ್ತು. ನಾನು ಅವ್ರು ಹೇಳ್ತಾ ಇರುವಾಗ ನಾನು ಆಚೆ ಬಂದೆ. ಬಂದ್ಬಿಟ್ಟು ನಮಸ್ಕಾರ ಅಂದೆ, ಬಿಕಾಸ್ ಈಸ್ ಅನ್ ಆರ್ಟಿಸ್ಟ್ ಅಂದರೆ ಅದಕ್ಕೋಸ್ಕರ ನಮಸ್ಕಾರ ಅಂದೆ. ಈಸ್ ರಾಜ್ಕುಮಾರ್, ಈಸ್ ಅ ವೆರಿ ಬಿಗ್ ಆರ್ಟಿಸ್ಟ್, ಅದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಅವಾಗ ಈಸ್ ಅನ್ ಆರ್ಟಿಸ್ಟ್. ಎಸ್ ಕಮ್ ಪಕ್ಕದಲ್ಲಿ ಇವರು ಭಾರತಿ ಬಂದರು, ಅವರು ಕೂತ್ಕೊಂಡ್ರು. ಆಮೇಲೆ ನಮಸ್ತೆ ನಮಸ್ತೆ, ಹೌದಾ ಇವರು ಎಷ್ಟು ಚೆನ್ನಾಗಿ ಹಾಡ್ತಾರೆ ಅವಣ, ನೋಡಿದ ತಕ್ಷಣ ಹಾಡ್ತಾನೆ. ಹೌದಾ ಹಾಡ್ತೀರಾ? ಎಸ್ ಅಂದ್ಬಿಟ್ಟು ನಾನು ಹಾಡ್ಬಿಟ್ಟೆ. ನಂಬಿದೆ ನಿನ್ನನಾದ ದೇವತೆ, ಅಭಿಮಾನ ತಳೆದ ತಾಯಿ ಭಾರತೀಯೇ, ನಂಬಿದೆ ನಿರಯಾದ ಒಂದೇ ಓಂಕಾರವೇ, ಆ
ಬರ್ತಿದ್ದೀರಾ ಅಂದರು ಹ್ಮ್. ರಾಜ್ಕುಮಾರ್. ರಾಜ್ಕುಮಾರ್ ಅವರು. ಹೌದು ಹಂಗೇಳಿ ಮತ್ತೆ ಅದಕ್ಕೆ ನಾನು ನಮ್ಮಮ್ಮ ಈ ಥರ ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ಓದಿದ್ದವರು, ಅಲ್ಲೇ ಲೆಕ್ಚರರ್ ಆಗಿಬಿಟ್ರು. ಅವರೇ ನನಗೆ ನಮ್ಮ ಅಕ್ಕ ಎಲ್ಲರಿಗೂ ಚಿಕ್ಕ ವಯಸ್ಸಿನಲ್ಲೇ ಸಂಗೀತ ಹೇಳಿಕೊಟ್ರು ಅಂತ ಹೇಳಿದೆ. ಹೇಳಿ ಅದಕ್ಕೇನೆ ಅಂತ. ಸೊ ದಟ್ ಈಸ್ ಹೌ ನಮ್ಮ ಇದಾಗಿ. ಆಮೇಲೆ ಭಾರತೀಯವರೇ ಭಾರತೀಯ ರಿಟರ್ನ್ ಇನ್ ಕುಮುದಂ. ಅವು ಕನ್ನಡ ನಾನು ಸರಿಯಾಗಿ ಬರ್ತಾ ಇರಲಿಲ್ಲ. நான் பாரதியில் எக்ஸ்கியூஸ் மீ நீங்கள் வந்து குமுதத்தில் பாடத்துக்காக வந்தீங்கல்ல, யூ கேம் டு சிங் ஃபார் ப்ளே பேக், வில் யூ ப்ளீஸ் சிங் அ சாங் ಅಂತ ನಾನು ಕೇಳಿದೆ. ಇವಾಗ ಅಂದರು ಅವರು. ರಾಜ್ಕುಮಾರ್ ಹಾಡು ಅಂದ್ಕೂಡಲೇ ಅವರು ಹಾಡಿದರು. ಇವಾಗ ನೀವು ಹಾಡಿ, ಅವ್ರು ಅಂತೆಲ್ಲ ಮಾತಾಡ್ತಾರೆ, ಹಾಡಿ ಅಂದರು. ಸರಿ ಬೇಡ ನಾನೇ ಹಾಡ್ತೀನಿ ಅಂತ ಹೀಗೆ ಸಾಂಗ್. ವಾಟ್ ಎ ಗ್ರೇಟ್ ಪರ್ಸನ್ ಅಲ್ಲ, ವೆರಿ ನೈಸ್. ತುಂಬ ಚೆನ್ನಾಗಿ ಹಾಡ್ತೀರಾ ನೀವು ಅಂತೇನಾ. ಸೊ ಆವಾಗಲಿಂದ ನಾನು ರಾಜ್ಕುಮಾರ್ ಅವರು ಎಷ್ಟು ಆಮೇಲೆ ಪಿಕ್ಚರ್ಸ್ ಎಲ್ಲ ಮಾಡಿದ್ವಲ್ಲ, ಆವಾಗ ವಿಲ್ ಬಿ ಆಲ್ವೇಸ್ ಟಾಕಿಂಗ್ ಅಬೌಟ್ ಮ್ಯೂಸಿಕ್. ಈವನ್ ನಮ್ಮ ಯಜಮಾನ್ರ ಜೊತೆನೂ ಅವರು ಅಷ್ಟೇ, ಯಜಮಾನ್ರ ಜೊತೆ ಹಿಂದಿ ಸಾಂಗ್ಸ್ ಅದನ್ನೆಲ್ಲ ಅವ್ರು ಹಾಡ್ತಾರೆ, ಅದೆಲ್ಲ ಮಾತಾಡ್ತಾರೆ. ಆವಾಗ ನಾನು ಬಾಲಮುರಳಿ ಕೃಷ್ಣ ಅದು ಇದು ಹೀಗೆ ಹಾಗೆ ಅಂತ ಮ್ಯೂಸಿಕ್ ಓನ್ಲಿ ವಿ ಯೂಸ್ ಟು ಆಲ್ವೇಸ್ ಟಾಕ್. ದಟ್ ವಾಸ್ ಅವರ್ ಟಾಪಿಕ್. ನೀವು ಫಿಲಮಲ್ಲಿ ಆಕ್ಟ್ ಮಾಡ್ತಾ ಇದ್ರು, ನೀವು ನಟ ನಟಿಯರಾದ್ರೂ ನೀವು ಮಾತಾಡ್ಕೊಳ್ತಿದ್ದ ವಿಷಯ ಸಂಗೀತ. ಯಾಕೆ ನಿಮ್ಗೆ ಸಂಗೀತದ ಬಗ್ಗೆ ಅಷ್ಟೊಂದು ಒಲವಿದೆ? ನಮ್ಮ ಅಮ್ಮ ಸಂಗೀತಗಾರ, ಅವರು ಅಣ್ಣಾಮಲೈ ಯೂನಿವರ್ಸಿಟಿ ಓದಿದವರು, ಅಲ್ಲೇ ಲೆಕ್ಚರರ್ ಆಗಿ ನಮಗೆ ಹೇಳ್ಕೊಟ್ರು. ನಾವು ಕಚೇರಿಗಳು ಮಾಡ್ತಾ ಇದ್ವಿ, ನಾನು ನಮ್ಮ ಅಕ್ಕ ಇಬ್ರು. ನೀವು ಡ್ಯಾನ್ಸ್ ಭರತನಾಟ್ಯ ಮಾಡ್ತಿದ್ವಿ? ಹೌದು, ಚಿದಂಬರಂ ಸಿಸ್ಟರ್ಸ್ ಅಂತ ನಾವು ಕಚೇರಿಗಳು ಮಾಡ್ತಾ ಇದ್ವಿ. ವೀಣೆ ಕಚೇರಿ, ವೋಕಲ್, ಭರತನಾಟ್ಯಂ ಇಷ್ಟು ಮಾಡ್ತಾ ಇದ್ವಿ. ಬಿಫೋರ್ ಐ ಕೇಮ್ ಟು ದ ಸಿನಿಮಾ ಫೀಲ್ಡಿಗೆ ಬರೋಕ್ ಮುಂಚೆನೆ ಮಲ್ಲೇಶ್ವರಮಲ್ಲಿ ವಿ ಆರ್ ಕ್ವೈಟ್ ಫೇಮಸ್. ಆದ್ರೆ ಆವಾಗ ನನ್ನ ಹೆಸರು ಶೈಲಶ್ರೀ ಅಲ್ಲ. ಮೈ ಒರಿಜಿನಲ್ ನೇಮ್ ಇಸ್ ವಸಂತ. ಫುಲ್ ನೇಮ್ ಇಸ್ ವಸಂತ ಪ್ರಭಾ. ವಸಂತ ಅಂತ ಸ್ಕೂಲಲ್ಲೆಲ್ಲ ಅಕ್ಕ ಪ್ರೇಮ್ಲಾ, ಪ್ರೇಮ್ಲಾ ವಸಂತ ಅಂತ ವಿವರಣೆ. ನೀವು ಇವಾಗ ಸಂಗೀತ, ನೃತ್ಯ, ಸಿನಿಮಾ ಇದೆಲ್ಲ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅನಿಸ್ತಿದೆಯಾ ನಿಮಗೆ? ಸಂಗೀತ ನಾನು ಮಿಸ್ ಮಾಡ್ಕೊಳ್ಳಲ್ಲ. ನೋಡಿ, ನಮ್ಮ ಮನೇಲಿ ವೀಣೆಗಳಿದೆ, ನಾನು ಕ್ಲಾಸಸ್ ತಗೊಳ್ತೀನಿ. ಇವಾಗ ಈ ಕೊರೋನಾದಿಂದ ಸ್ಟೂಡೆಂಟ್ಸ್ ಬರ್ತಾ ಇಲ್ಲ, ಆಮೇಲೆ ಬರ್ತಾರೆ. ನಾನು ಅವ್ರಿಗೆ ಕ್ಲಾಸಸ್ ತಗೊಳ್ತೀನಿ, ಸಂಗೀತ ಹೇಳ್ಕೊಡ್ತೀನಿ, ವೀಣಾ ವಾದನೆ ಹೇಳ್ಕೊಡ್ತೀನಿ, ಭರತನಾಟ್ಯಂ ಹೇಳ್ಕೊಡ್ತೀನಿ. ಸೊ ಇದು ಯಾವಾಗಲೂ ನನ್ನ ಕೈ ಬಿಟ್ಟು ಹೋಗಲ್ಲ. ಅಂದ್ರೆ ನಟಿಯಾಗಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ಬೇಕು, ಸಂಗೀತಗಾರ್ತಿಯಾಗಿ ಇವಾಗ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿರ್ಬೇಕು. ಏನಾದ್ರೂ ಚೂರು ವ್ಯತ್ಯಾಸಗಳು ಅನಿಸ್ತಿದ್ಯಾ? ನೋಡಿ, ಮೇಕಪ್ಪೇ ಹಚ್ಕೋಬೇಕು, ಆಕ್ಟ್ ಮಾಡ್ಬೇಕು, ಕ್ಯಾಮ್ರಾ ಮುಂದೆನೇ ಇರ್ಬೇಕು ನಾನು ಅಂತ ಅನಿಸ್ತಾ ಇದೆಯಾ ಅಂತ? ನೋಡಿ, ನಟನೆ ಅನ್ನೋದಲ್ಲ, ನಟಿ ಆದ್ಮೇಲೆ ಅದೇ ಫಸ್ಟ್. ಹೌದಾ? ಯಾರು ಬೇಕಾದ್ರೂ ಕೇಳಿ. ಯಾಕಂದ್ರೆ ಎಷ್ಟು ಜನ ನಮ್ಗೆ ಸಿಗ್ತಾರೆ, ನಮ್ಮ ಇವರು ಕಲಾಭಿಮಾನಿಗಳು ನಮ್ಮ ನೋಡಿದ್ರೆ ಶೈಲಶ್ರೀ ಬಂದರು ಅಂತಾರಲ್ಲ, ಅದನ್ನು ನಾವು ಒಂದು ಸಂಗೀತ ಲೈವ್ ಮಾಡುವಾಗ ಅದೆಲ್ಲ ಅವ್ರು ಹೇಳಲ್ಲ. ಸೊ ನಮಗೆ ನೋಟಿಸ್ ಮಾಡ್ತಾ ಇದ್ದಾರೆ ಅಂದರೆ ಜಸ್ಟ್ ಮೀಡಿಯಾ, ಫಿಲ್ಮ್ ಮೀಡಿಯಾನೇ. ಸೊ ನನಗೆ ಫಿಲ್ಮ್ ಆರ್ಟಿಸ್ಟ್ ಆಗಿರೋದು ಬಹಳ ಖುಷಿ ಆಯಿತು. ನೀವು ಮಾಡ್ಲಿಕ್ಕೆ ಸಿದ್ಧ ಇದ್ದೀರಿ ಸಿನಿಮಾ ಅಥವಾ ಸೀರಿಯಲ್ಸ್? ನಿಮ್ಮನ್ನು ಯಾಕೆ ಕರಿಬೇಕಾ ಕಲಾವಿದೆ ನೀವು ಅಂತ ಹೇಳಿ? ಕರೀತಾ ಇಲ್ವಾ? ಬೇಜಾರಾಗ್ತಾ ಇದೆಯಾ? ಖಂಡಿತವಾಗಿ. ಅದರಲ್ಲೂ ನಾವು ಈಗ ನಾನು ನೋಡಿ, ನಾನು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದು ನನ್ನ ಸಂಪಾದನೆ ಮೇಲೆ. ನಮ್ಮ ಯಜಮಾನರು ಸರಿ, ಏನು ಮಾಡಿಟ್ಟು ಹೋಗಲಿಲ್ಲ. ಅವರು ಅದ್ರ ಬಗ್ಗೆ ಬಹಳ ಬೇಜಾರು ಮಾಡ್ಕೊಂಡ್ರಂತೆ. ಲಾಸ್ಟ್ ಇದರಲ್ಲಿ ಹೇಳಿದ್ರಂತೆ, ನನ್ನ ಹೆಂಡತಿಗೋಸ್ಕರ ನಾನು ಏನೂ ಮಾಡಲಿಲ್ಲ ಅಲ್ಲ, ಮುಂದೆ ಅವಳು ಹೆಂಗಿರ್ತಾಳೋ ಏನೋ ಅಂತ ಆ ಒಂದು ವೇದನೆಯಲ್ಲಿ ಇದ್ರಂತೆ ಅವರು. ಅವ್ರ ಬಗ್ಗೆ ಕೂತಿದ್ದವರು ಅವ್ರು ನನಗೆ ಹೇಳಿದ್ರು. ಬಟ್ ನನಗೆ ಈ ಸಿನಿಮಾ ಬರದೇ ಹೋದರು, ನಮ್ಮ ಯಜಮಾನ್ರು ಏನಿದ್ರು, ನಿನಗೆ ಸಿನಿಮಾ ಬರದೇ ಹೋದ್ರು ಯಾಕೆ ವರಿ ಮಾಡ್ತೀಯಾ, ಈ ಸಂಗೀತ ಇದೆಲ್ಲ ಬರ್ತಾ ಇದ್ದೀರಾ, ನೀನು ಇದನ್ನೇ ಮಾಡು ಅಂತ. ಸೊ ಅವರು ನನಗೆ ಶೈಲಶ್ರೀ ಕಲಾನಿಕೇತನ ಅಂತ ಶುರು ಮಾಡಿಕೊಟ್ರು. ಅದರಲ್ಲಿ ನಾನು ಬೇಕಾದಷ್ಟು ಸ್ಟೂಡೆಂಟ್ಸ್ಗೆಲ್ಲ ಹೇಳಿಕೊಟ್ಟು ಅವ್ರಗಳ ಜೊತೆ ಎಲ್ಲ ಕಡೆಯೂ ಟೂರೆಲ್ಲ ಹೊಡೆದಿದ್ದೀನಿ. ಸೊ ಆಲ್ವೇಸ್ ಈ ಸಂಗೀತ ಇದೆಲ್ಲ ಇರೋವಾಗ ನಮಗೆ ಏನು ಇದೇ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಹೇಳಿದ ಹಾಗೆ
ಈ ಮೇಕಪ್ ಅಂತ ಇದೆಯಲ್ಲ ಒಂದು, ಅದು ಆಕರ್ಷಣೆ ಮಾಡುತ್ತೆ ನಿಮ್ಮನ್ನು. ಆ್ಯಂಡ್ ಜನಗಳು ಒಂದು ನಮಗೆ ನಮ್ಮ ವೀಕ್ಷಕರು ನಮ್ಮ ನೋಡಿ ಶೈಲಶ್ರೀ ಬಂದರು ಅಂತ ಅಲ್ಲ, ಅದರಲ್ಲಿರೋ ಖುಷಿ ಎಲ್ಲದರಲ್ಲೂ ಬರೋಲ್ಲ. ಅದು ಖಂಡಿತವಾಗಿ ನಿಜ. ಈಗಲೂ ನನಗೆ ನೋಡಿದರೆ ಜನಗಳು ತುಂಬ ನನ್ನ ಪಿಕ್ಚರ್ಗಳ ಜೊತೆ ಬಗ್ಗೆ ಎಲ್ಲ ಮಾತಾಡ್ತಾರೆ. ಇದೆ ಫಾರ್ ಎಕ್ಸಾಂಪಲ್ ಇದು ಈ ನೀನಾಡುವ ಹಾದಿಯಲ್ಲಿ ಒಂದು ಹಾಡು, ನಮ್ಮ ಯಜಮಾನ್ರಿಗೆ ಎಲ್ಲಿ ಹೋಗಿದ್ರು ಅಪಾರ ಕೀರ್ತಿ